ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಮೋದಿ ಅಂದರೆ ಯಾರು? ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಫಾಲೋವರ್ ಹೊಂದಿರೋ ಪೊಲಿಟಿಕಲ್ ಪವರ್ ಹೌಸ್. ಸತತ 3ನೇ ಬಾರಿ ಗೆದ್ದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶದ ಪ್ರಧಾನಿ. ದೇಸಿ ಹಾಗೂ ವಿದೇಶಿ ತಂತ್ರಗಳಿಗೆ ಪ್ರತಿತಂತ್ರ ಹೂಡಿ ಎದುರಿನಿಂದ ಬರೋ ಬಾಣಗಳನ್ನು ಮಧ್ಯದಲ್ಲೇ ಪುಡಿ ಮಾಡೋ ನಿಪುಣ. ಇದರಲ್ಲಿ ಸಂದೇಹವೇ ಬೇಡ. ನೀವು ಮೋದಿ ಅಭಿಮಾನಿಯಾಗಿರಿ ಅಥವಾ ದ್ವೇಷಿಯಾಗಿರಿ, ಏನಾದರೂ ಆಗಿರಿ, ದೂರದಲ್ಲಿ ನ್ಯೂಟ್ರಲ್ ಗೇರ್ ಹಾಕ್ಕೊಂಡು ಮೋದಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಮೋದಿ ಒಬ್ಬ ಅಸಾಮಾನ್ಯ ನಾಯಕ ಅನ್ನೋದು. ಇಂಥ ಮೋದಿ ಸರ್ಕಾರವನ್ನು ಬೀಳಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಖಾಯಂ ಪ್ರಧಾನಿ ಅಭ್ಯರ್ಥಿ ಹಾಗೂ ಆಕಾಂಕ್ಷಿಯಾದ ರಾಹುಲ್ ಗಾಂಧಿಯವರ ಕನಸು. ಅವರ ತಂಡದ ಕನಸು ಕೂಡ ಅದೇ. ಕನಸು ಕಾಣ್ತಾ ಸುಮ್ಮನೆ ಕೂತಿಲ್ಲ. ಅದಕ್ಕಾಗಿ ಒಮ್ಮೊಮ್ಮೆ ರಾಜಮಾರ್ಗದಲ್ಲಿ, ಕೆಲವೊಮ್ಮೆ ವಾಮ ಮಾರ್ಗದಲ್ಲಿ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಆದರೆ ಆಪರೇಷನ್ನು ಸಕ್ಸಸ್ ಆಗ್ತಾ ಇಲ್ಲ, ಪೇಷಂಟ್ ಕೂಡ ಉಳಿತಾ ಇಲ್ಲ. ಈ ಕೈ ನಾಯಕರಿಗೆ ಕೈ ಹಾಕದಲ್ಲೆಲ್ಲ ಸೋಲು. ಕೈ ಹಿಸಿಕೊಂಡು ದವಡೆ ಬಿಗಿ ಮಾಡ್ಕೊಂಡಿರೋ ಸ್ಥಿತಿಯಲ್ಲಿದ್ದಾರೆ. ಅರೇ ರಾಹುಲ್ ಭಾಯ್, ನಾವಿಲ್ವಾ? ನಮ್ಮನ್ನು ಮರೆತು ಬಿಟ್ರಾ? ನಮ್ಮ ಸಹಾಯ ಬೇಡವಾ ಅಂತ ದೊಡ್ಡಣ್ಣ ಅಂತ ಕರೆಸಿಕೊಳ್ಳೋ ಅಮೇರಿಕ ಹಿತ್ತಲ ಬಾಗಿಲಿನಿಂದ ಭಾರತದ ರಾಜಕೀಯದಲ್ಲಿ ಶಕುನಿ ಆಟ ಆಡೋಕೆ ತಲೆ ಮೇಲೆ ಮುಸ್ಕಾಕ್ಕೊಂಡು ಬಂದಿದೆ. ಊರ ಕಡೆ ಕ್ರಿಕೆಟ್ ಆಡುವಾಗ ಬಾಲ್ ಕಳೆದೋದಾಗ ಹುಡುಕ್ತಾ ಇರುವಾಗ ಹಳೆ ಬಾಲನ್ನು ಸಿಕ್ಕಿ ಡಬಲ್ ಖುಷಿ ಆಗುತ್ತಲ್ಲ, ಅದೇ ಖುಷಿಯಲ್ಲಿ ಈಗ ಕೈಪಾಳಯ ಇದೆ. ಮೋದಿ ಸರ್ಕಾರದ ಪತನಕ್ಕೆ ಯಾಕೆ ಅಮೇರಿಕ ಬಂದಿರೋದು? ಇದರಿಂದ ಆ ದೇಶಕ್ಕೆ ಲಾಭವೇನು? ಭಾರತದ ಬಿಗ್ ಬಾಸ್ ಮೋದಿ ವಿರುದ್ಧ ಅಮೇರಿಕ ಮಸಿತಾ ಇರೋ ಕತ್ತಿ ಎಂಥದ್ದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಆ ಗ್ಯಾಪಲ್ಲಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಒಂದು ಒಳ್ಳೆ ಕೆಲಸ ನಿಮ್ಮ ಅಮೃತ ಹಸ್ತದಿಂದ ಆಗೋಗಲಿ. ಅಮೇರಿಕ ಅನ್ನೋದು ಪವರ್ಫುಲ್ ದೇಶ, ಅದರಲ್ಲಿ ಅನುಮಾನನೇ ಇಲ್ಲ. ಇಲ್ಲಾಂದರೆ ಇಷ್ಟು ವರ್ಷ ಅಷ್ಟೊಂದು ದೇಶಗಳನ್ನು ಅಲ್ಲಾಡ್ಸೋಕೆ ಆಗ್ತಾ ಇರಲಿಲ್ಲ. ಆದರೆ ಈಗ ಭಾರತದ ಬೆಳವಣಿಗೆ ಇದೆಯಲ್ಲ, ಅದನ್ನು ಕನಸಲ್ಲೂ ಕಾಣೋಕ್ಕೆ ಸಾಧ್ಯವಾಗದ ಸ್ಥಿತಿ ಅಮೇರಿಕ ದೇಶಕ್ಕೆ ಎದುರಾಗಿದೆ. ಕಾರಣ ಇಷ್ಟೇ, ವಿಶ್ವ ವೇದಿಕೆಯಲ್ಲಿ ಭಾರತದ ಹೆಸರು ಹುಣ್ಣಿಮೆ ಚಂದ್ರನಂತೆ ಹೊಳಿತಾ ಇರೋದು. ಈ ಸಲ ಮೋದಿ 400 ಪಾರ್ ಅಂದಿದ್ರು, 300 ಕೂಡ ದಾಟೋಕೆ ಆಗಿರಲಿಲ್ಲ. 45-50 ಸೀಟಿನ ಆಸುಪಾಸು ಓಡಾಡಿಕೊಂಡಿದ್ದ ಟಕಾಟಕ್ ಗ್ಯಾಂಗ್ 99 ಗೆದ್ದಿದ್ದೇ ಜೀವನದ ಪರಮ ಶ್ರೇಷ್ಠ ಸಾಧನೆ ಅಂದ್ಕೊಂಡು ಓಡಾಡ್ತು. ಆದರೆ ಚುನಾವಣೆಗೂ ಮುನ್ನ ಮೋದಿ ಮಾಡಿಕೊಂಡಿದ್ದ ಮೈತ್ರಿ ಪಕ್ಷಗಳ ಉತ್ತಮ ಸಾಧನೆ ತೋರಿಸಿದ್ದಕ್ಕೆ ಮೋದಿಗೆ ಸರ್ಕಾರ ರಚನೆಗೆ ಏನೂ ಸಮಸ್ಯೆ ಆಗಲಿಲ್ಲ. ಆಗ ಇದ್ದಿದ್ದು ಎಲ್ಲರ ದೃಷ್ಟಿ ಪಲ್ಟೂರಾಮ್ ಖ್ಯಾತಿಯ, ಅಂದರೆ ಹುಣ್ಣಿಮೆಗೆ ಒಂದು ಸಲ ಆ ಪಕ್ಷ, ಅಮಾವಾಸ್ಯೆಗೆ 2 ಸಲ ಈ ಪಕ್ಷ ಬದಲಿಸಬಲ್ಲ ಭಾರತದ ಅತ್ಯಂತ ಭಯಾನಕ ಜಂಪಿಂಗ್ ಸ್ಟಾರ್ ಬಿಹಾರದ ನಿತೀಶ್ ಕುಮಾರ್ ಬಗ್ಗೆ. ಅಣ್ಣ ಯಾವಾಗ ಬೇಕಾದರೂ ಉಲ್ಟಾ ಹೊಡಿಬೋದು ಅನ್ನೋ ನಿರೀಕ್ಷೆ ಇದ್ದೇ ಇತ್ತು. ಅದಕ್ಕೆ ಇನ್ನೊಂದು ಕಾರಣವೂ ಇತ್ತು. ಶುರುವಲ್ಲಿ ಇಂಡಿ ಒಕ್ಕೂಟ ಆಗೋದಕ್ಕೆ ಅಡಿಗಲ್ ಹಾಕಿದ್ದೇ ನಿತೀಶ್ ಕುಮಾರ್. ಹಿಂದಿನ ಬಾರಿ ಮಹಾಗಠಬಂಧನದಲ್ಲೂ ಇದ್ದವರು. ಈ ಸಲ INDIA ಮಾಡೋಣ, ಮೋದಿಯನ್ನು ಸೋಲಿಸೋಣ ಅಂತ ಕಾಂಗ್ರೆಸ್ಸು, ಆಮ್ ಆದ್ಮಿ, TMC, SP, DMK ಸೇರಿ 16 ಪಕ್ಷಗಳನ್ನು ಒಟ್ಟಿಗೆ ಒಂದು ಲಾರಿಯಲ್ಲಿ ತುಂಬಿ ಹೊರಟೇ ಬಿಟ್ರು. ಆದರೆ ಲಾರಿ ಇನ್ನೂ ಅರ್ಧ ದಾರಿ ಹೋಗಿರಲಿಲ್ಲ. ಅಷ್ಟರಲ್ಲಿ ಓವರ್ಟೇಕ್ ಮಾಡ್ಕೊಂಡು ಅಮಿತ್ ಶಾ ಕಾರ್ ತಂದ್ರಲ್ಲ, ಅದನ್ನು ಹತ್ಕೊಂಡು ಹೋಗ್ಬಿಟ್ರು. ಲಾರಿ ಡ್ರೈವರ್ ನಾಪತ್ತೆ. ಲಾರಿ ಓಡಿಸೋದು ಯಾರೀಗ? ರಾಹುಲ್ ಗಾಂಧಿ ಡ್ರೈವರ್ ಆಗ್ತೀನಿ ಅಂದಾಗ ನಾನು ಬರಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅಂದರು. ಮಮತಾ ದೀದಿದು ಕೂಡ ಅದೇ ಡೈಲಾಗು. ಹೀಗಾಗಿ ನಾವು ನಿಮ್ಮ ಜೊತೆಗೆ ಬರ್ತೀವಿ, ನೀವು ಹೋಗೋ ಕಡೆನೇ ತಲುಪ್ತೀವಿ, ಆದರೆ ಬೇರೆ ಗಾಡಿಯಲ್ಲಿ ಬರ್ತೀವಿ ಅಂದ್ಕೊಂಡು ಎಲ್ಲರ ಗುರಿ ಒಂದೇ ಇದ್ದರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಂದರು. ಹೀಗಾಗಿ ಅಷ್ಟೊಂದು ದೊಡ್ಡ ದೊಡ್ಡ ನಾಯಕರಿಗೆ ಶಾಕ್ ಕೊಟ್ಟು ಚೋಕ್ ಮಾಡಿದ ನಿತೀಶ್ ಕುಮಾರ್ ಮೋದಿಗೂ ಹಾಗೆ ಮಾಡ್ತಾರೆ ಅಂತ ವಿಪಕ್ಷಗಳು ಅಂತ ಕಾಯ್ತಾ ಕೂತಿದ್ವು. ಆದರೆ ಈಗ ರಷ್ಯಾದಿಂದ ಒಂದು ವರದಿ ಬಂದಿದೆ. ನಮ್ಮ ರಾಷ್ಟ್ರ ರಾಜಕಾರಣದಲ್ಲಿ ಸಣ್ಣದೊಂದು ಸುನಾಮಿ ಸೃಷ್ಟಿಸಿದೆ, ಸಂದೇಹವೇ ಇಲ್ಲ. ಮೋದಿ ಮಾತನ್ನು ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಕೇಳೋದಷ್ಟೇ ಅಲ್ಲ, ಪಾಲಿಸುತ್ತವೆ. ಯಾವುದೇ ವಿದೇಶಗಳ ಶಕ್ತಿಗೆ ಭಾರತ ಬೆಂಡ್ ಆಗ್ತಾ ಇಲ್ಲ. ನೀವ್ಯಾಕೆ ರಷ್ಯಾದಿಂದ ಆಯಿಲ್ ತಗೊಳ್ತಾ ಇರೋದು, ಇದನ್ನು ನಾವು ವಿರೋಧಿಸ್ತೀವಿ, ಖಂಡಿಸ್ತೀವಿ ಅಂತ ಭಾರತಕ್ಕೆ ಎಚ್ಚರಿಕೆ ಕೊಟ್ಟ ಮೇಲೆ ಕೂಡ ಭಾರತ ರಷ್ಯಾದಿಂದ ತೈಲ ಸೇರಿದಂತೆ ಅನೇಕ ವಿದೇಶಾಂಗ ನೀತಿಗಳನ್ನು ಕಂಟಿನ್ಯೂ ಮಾಡ್ತು. ನೀನೊಂದು ಡಮ್ಮಿ ಪೀಸ್ ಅನ್ನೋ ಥರ ಅಮೇರಿಕಾವನ್ನು ಭಾರತ ನೋಡ್ತು. ಬೇಜಾರಾಗಲ್ವಾ? ನೋವಾಗಲ್ವಾ? ಉರಿಯಲ್ವಾ? ತಮ್ಮ ತಾಳಕ್ಕೆ ಕುಣಿತಿಲ್ಲ ಅನ್ನೋ ಕಾರಣಕ್ಕೆ ಮೋದಿ ಸರ್ಕಾರವನ್ನೇ ಉರುಳಿಸೋಕೆ ಅಮೇರಿಕಾದ ಗೂಢಚರ್ಯೆ CIA ತೆರೆಮರೆಯಲ್ಲಿ ಭಯಂಕರ ಸರ್ಕಸ್ ನಡೆಸ್ತಾ ಇದೆ ಅಂತ ಈಗ ಒಂದು ವರದಿ ಬಂದಿದೆ.
ಎಲ್ಲರೂ ನಿತೀಶ್ ಕುಮಾರ್ ಮೇಲೆ ಕಣ್ಣಿಟ್ಟಿದ್ರೆ CIA ಮಾತ್ರ ಸಂಪರ್ಕಕ್ಕೆ ಬಂದಿದ್ದು ಚಂದ್ರಬಾಬು ನಾಯ್ಡು ಅವರ ಜೊತೆಗೆ. ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶದ ಬ್ಯಾಪ್ಟಿಸ್ಟ್ ಚರ್ಚ್ ಹಾಗೂ ವಿಪಕ್ಷ ನಾಯಕರ ಸಂಪರ್ಕದಲ್ಲಿರುವ CIA ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನೆರವು ಪಡೆದು ಮೋದಿ ಸರ್ಕಾರವನ್ನು ಡುಬುಕ್ಕಂತ ಉರುಳಿಸೋಕೆ ಭಾರೀ ಸಂಚು ಮಾಡ್ತಾ ಇದೆ ಅಂತ ರಷ್ಯಾದ ಸರ್ಕಾರಿ ಮಾಧ್ಯಮ ಸ್ಪುಟ್ನಿಕ್ ವರದಿ ಮಾಡಿದೆ. ಏನು ಹೇಳ್ತಾ ಇದೆ ರಷ್ಯಾದ ಸರ್ಕಾರಿ ಮಾಧ್ಯಮ? ರಷ್ಯನ್ ಮೀಡಿಯಾ ಹೇಳುವಂತೆ ಅತಿ ಶೀಘ್ರದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಪ್ರಮೇಯ ಬರಬಹುದು. ಇದಕ್ಕಾಗಿ ಭಾರೀ ಪ್ರಯತ್ನಗಳು ನಡೀತಾ ಇದೆ. ವಿಪಕ್ಷ ನಾಯಕರ ಜೊತೆ ಸಂಪರ್ಕದಲ್ಲಿರುವ ಅಮೆರಿಕದ CIA ಕೆಲ ನಾಯಕರನ್ನು ಭೇಟಿಯಾಗಿದೆ, ಮಾತುಕತೆ ಮಾಡಿದೆ. ಅಮೆರಿಕದ ಕಾನ್ಸುಲೇಟ್ ಜನರಲ್ ಜೆನಿಫರ್ ಲಾರ್ಸನ್ ಇತ್ತೀಚೆಗೆ ಹೈದರಾಬಾದ್ನಲ್ಲಿರುವ AIMIA ನಾಯಕ ಅಸಾದುದ್ದೀನ್ ಓವೈಸಿಯನ್ನು ಮೀಟ್ ಆಗಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಆದರೆ ಅದಕ್ಕೂ ಮೊದಲು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿದ್ದರು. ಅಷ್ಟೇ ಅಲ್ಲ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯನ್ನು ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಇವೆಲ್ಲವನ್ನು ರಷ್ಯಾದ ಸರ್ಕಾರಿ ಮಾಧ್ಯಮ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಲಾರ್ಸನ್ ಅಮೆರಿಕನ್ ಲೇಡಿ ಹೈದರಾಬಾದ್ನಲ್ಲಿ ಅಮೆರಿಕ ಮಿಷನ್ ಸಂಸ್ಥೆ ಮಾಡಿಕೊಂಡು ಇರೋರು. ಆ ಸಂಸ್ಥೆ ಮೂಲಕ ಬ್ಯಾಪ್ಟಿಸ್ಟ್ ಚರ್ಚ್ ನೆರವು ಪಡೆದು ಅಮೆರಿಕದ ಗುಪ್ತಚರ ಇಲಾಖೆ CIA ಪ್ರಯತ್ನ ಮಾಡ್ತಾ ಇದೆ. ಶಾಕಿಂಗ್ ಇದು. ಮೋದಿ ಸರ್ಕಾರದ ವಿರುದ್ಧ ಜನತೆಗೆ ಅವಿಶ್ವಾಸ ಬರೋ ಥರ ಮಾಡಬೇಕು ಅನ್ನೋ ಕೆಲಸವೊಂದು ಸದ್ದಿಲ್ಲದೆ ಆಗ್ತಾ ಇದೆ. ಹೇಗೆ CIA ವಿರುದ್ಧ ಸಂಚಲನ ಮಾಡಿ ಜನರನ್ನು ಎತ್ತಿಕಟ್ಟಿತ್ತಲ್ಲ, ಅದೇ ರೀತಿಯಲ್ಲಿ ದೊಡ್ಡದಾಗಿ ಭಾರತದ ಒಳಗಡೆ ನಾಗರಿಕ ದಂಗೆಯನ್ನು ಮಾಡಿಸುವ ಕೆಲಸಕ್ಕೆ ಕೈ ಹಾಕಿದೆ. ಅವರ ಮುಂದಿರೋ ಮೊದಲ ಟಾಸ್ಕ್ ಏನು ಗೊತ್ತಾ? ಚಂದ್ರಬಾಬು ನಾಯ್ಡು ಅವರ ಸಹಾಯ ಪಡೆದು ಏನೋ ಒಂದು ಸಣ್ಣ ಕಿರಿಕ್ ಮಾಡಿಸಿ ಮೋದಿಗೆ ನೀಡಿರುವ ಬೆಂಬಲವನ್ನು ವಾಪಸ್ ಪಡೆಯುವಂತೆ ಮಾಡುವುದು. ಬ್ಯಾಪ್ಟಿಸ್ಟ್ ಚರ್ಚ್ ಮೂಲಕ ಚಂದ್ರಬಾಬು ನಾಯ್ಡು ಅವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಅರೆ, ಚಂದ್ರಬಾಬು ನಾಯ್ಡು ಹಿಂದೂ, ಬ್ಯಾಪ್ಟಿಸ್ಟ್ ಚರ್ಚ್ ಇರೋದು ಕ್ರೈಸ್ತರಿಗೆ, ಏನು ಸಂಬಂಧ ಅಂದ್ಕೋತಾ ಇದ್ದೀರಾ? ನಮ್ಮಲ್ಲಿ ಸಿದ್ದಣ್ಣ ಹಿಂದೂ ಆಗಿದ್ದರೂ ಸಾಬ್ರು ದೊಡ್ಡ ಪ್ರಮಾಣದಲ್ಲಿ ಜೊತೆಯಾಗಿ ನಿಲ್ಲೋದಿಲ್ವ? ಅದೇ ಥರ ಅಲ್ಲಿ ಸಿಚುವೇಶನ್ ಇದೆ. ಆಂಧ್ರ ಪ್ರದೇಶದಲ್ಲಿ ಬ್ಯಾಪ್ಟಿಸ್ಟ್ ಪ್ರಭಾವ ತುಂಬ ದೊಡ್ಡದಾಗಿದೆ. ನಾಯ್ಡು ಬೆಂಬಲ ವಾಪಸ್ ತಗೊಳಕ್ಕಾಗಲ್ರಿ, ಮೋದಿ ಜೊತೆಗೆ ನಮ್ಮ ದೋಸ್ತಿ ಕಂಟಿನ್ಯೂ ಮಾಡ್ತೀನಿ ಅಂತ ಏನಾದರೂ ಮಾತಾಡ್ಬಿಟ್ರೆ ಪ್ಲ್ಯಾನ್ B ಕೂಡ ರೆಡಿಯಾಗಿದೆ. ಮೋದಿ ವಿರುದ್ಧ ಜನರಿಗೆ ಅಸಮಾಧಾನ ಆಗೋ ಥರ ವಾತಾವರಣವನ್ನು ಕ್ರಿಯೇಟ್ ಮಾಡೋಕ್ಕೆ ವಿಪಕ್ಷಗಳಿಗೆ ಸೂಚನೆ ನೀಡಲಾಗಿದೆ ಅಂತ ರಷ್ಯನ್ ಮೀಡಿಯಾ ವರದಿ ಮಾಡಿದೆ. ವಿಪಕ್ಷಗಳನ್ನು ಅಮೆರಿಕ ಕಾನ್ಸುಲೇಟ್ ಜನರಲ್ ಡಿಪ್ಲೊಮ್ಯಾಟ್ ಭೇಟಿ ಮಾಡಿರೋದೇ ಭಾರತಕ್ಕೆ ಸಣ್ಣ ಕಳವಳಕ್ಕೆ ಕಾರಣ ಅಂತ ರಷ್ಯಾ ಮಾಧ್ಯಮ ಹೇಳಿದೆ. ರಷ್ಯಾ ವರದಿಯನ್ನು ಕ್ವಿಕ್ಕಾಗಿ ಪೂರಾ ಹೇಳ್ಬಿಡ್ತೀನಿ, ಆಮೇಲೆ ನನಗೆ ಅನಿಸೋದು ಏನು ಅನ್ನೋದನ್ನು ಹೇಳ್ತೀನಿ. ಮೋದಿ ವಿರುದ್ಧ ಇರುವ ನಾಯಕರು, ಸಾಮಾಜಿಕ ಕಾರ್ಯಕರ್ತರು, ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು, ಉದ್ಯಮಿಗಳು, ಸಿನಿಮಾ ಸ್ಟಾರ್ಗಳು ಸೇರಿದಂತೆ ಹಲವರನ್ನು ವ್ಯವಸ್ಥಿತವಾಗಿ ಈ ಕಾರ್ಯಾಚರಣೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ರಷ್ಯಾ ಹೇಳಿತು. 2024 ಜುಲೈ ತಿಂಗಳಲ್ಲಿ ಭಾರತದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಇನ್ಫ್ಲೂಯೆನ್ಸ್ ಟು ಇಂಪ್ಯಾಕ್ಟ್ ಅಂದರೆ ಪ್ರಭಾವದ ಪರಿಣಾಮ ಅನ್ನೋ ಕಾರ್ಯಕ್ರಮವನ್ನು ಮಾಡಿತ್ತು. ಆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಅಜೆಂಡಾಗಳನ್ನು ಪ್ರಚಾರ ಮಾಡುವ, ಅರ್ಧ ಹಸಿ ಸತ್ಯಗಳನ್ನು ಮಾತ್ರ ಯೂಟ್ಯೂಬ್ ಮೂಲಕ ಹೇಳುವ, ಮೋದಿ ಸರ್ಕಾರದ ವಿರುದ್ಧ ಕೆಲಸ ಮಾಡುವ ಅಭಿಷೇಕ್ ಬ್ಯಾನರ್ಜಿಯನ್ನು ಕರೆಸಿತ್ತು ಅಂತ ರಷ್ಯಾದ ಸ್ಪುಟ್ನಿಕ್ ವರದಿ ಮಾಡಿದೆ. ನನಗೆ ಅನಿಸಿದ್ದು ಏನು ಗೊತ್ತಾ? ಚಂದ್ರಬಾಬು ನಾಯ್ಡು ಪ್ರಬಲ ಕಾರಣವಿಲ್ಲದೆ ಮೈತ್ರಿಯನ್ನು ಬಿಡೋದಿಲ್ಲ. ಕೊನೆ ಸಲ ಮೈತ್ರಿ ಬಿಡೋದಕ್ಕೆ ಕಾರಣ ಏನಿತ್ತು? ಹಣಕಾಸಿನ ಬಾಸು ನಿರ್ಮಲಾ ಸೀತಾರಾಮನ್ ಯಾವ ರಾಜ್ಯಕ್ಕೂ ವಿಶೇಷ ಸ್ಥಾನಮಾನ ಅನುದಾನ ಇಲ್ಲ ಅನ್ನೋ ಮಾತನಾಡಿದ್ದು. ನಾಯ್ಡು ಬಾಯ್ ಅನ್ನೋಕ್ಕೆ ಕಾರಣ ಆಗ ಇದ್ದಿತ್ತು. ಆದರೆ ಈಗ ಹೇಳಿಕೊಳ್ಳುವಂಥ ಕಾರಣಗಳು ಕಾಣ್ತಾ ಇಲ್ಲ. ಇನ್ನು ಅಮೆರಿಕಾದ ಪ್ಲ್ಯಾನ್ B, ಮೋದಿ ವಿರುದ್ಧವಿರುವ ನಾಯಕರು, ಸಾಮಾಜಿಕ ಕಾರ್ಯಕರ್ತರು, ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿಗಳು, ಉದ್ಯಮಿಗಳು, ಸಿನಿಮಾ ಸ್ಟಾರ್ಗಳನ್ನು ಬಳಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ವಿರುದ್ಧ ಪೋಸ್ಟನ್ನು ಹಾಕಿಕೊಂಡು ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡೋದು. ಆದರೆ ಇದು ವರ್ಕೌಟ್ ಆಗುತ್ತಾ? ಆ ಡೌಟ್ ಇದೆ. ಯಾಕಂದರೆ ಇದೊಂದು ತುಂಬ ಹಳೆಯ ಟೆಕ್ನಿಕ್. ಮಸಾಲಾ ಪಾಪಡ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಸತ್ತವನ ಮೂಗು ಕೊಯ್ಯೋಕೆ ಕೂಡ ಆಗದಂತಹ ಚಾಕು. ಅಂಥವರನ್ನು ಮೋದಿ ಬಿಡಿ, ಅವರ ಫ್ಯಾನ್ಸು ಮತ್ತು ಬೆಂಬಲಿಗರೇ ನುಡಿಕೊಳ್ತಾರೆ. ಹಾಗೆ ನೋಡಿದರೆ ಪ್ರಕಾಶ್ ರಾಜ್ ಅನ್ನೋ ಕನ್ವರ್ಟೆಡ್ ವ್ಯಕ್ತಿ ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡಿದ್ದ. ಪರ್ವೇಜ್ ಮಾಡದ ದಂಧೆ ಇಲ್ಲ, ಪ್ರಕಾಶ್ ಮಾಡದ ಭಾಷೆ ಸಿನಿಮಾ ಇಲ್ಲ ಅನ್ನೋ ಥರ ಆಗಿದ್ದ. ಇದೇ ಮೋದಿ ವಿರುದ್ಧ ಹುರುಳಿಲ್ಲದ ಆರೋಪ ಮಾಡಿಕೊಂಡು ಬಂದು ಎಲೆಕ್ಷನ್ನಿಗೂ ನಿಂತ, ಠೇವಣಿ ಕಳ್ಕಂಡ. ಮೋದಿಯನ್ನು ಪ್ರಶ್ನಾತೀತರ? ಖಂಡಿತ ಅಲ್ಲ. ಮೋದಿಯನ್ನು ಪ್ರಶ್ನೆ ಮಾಡಲೇಬೇಕು. ವಿರೋಧ ಮಾಡೋ ವಿಚಾರ ಇದ್ದರೆ ಮುಲಾಜಿಲ್ಲದೆ ಮೋದಿಯನ್ನು ವಿರೋಧ ಮಾಡಬೇಕು. ಆದರೆ ಪ್ರಕಾಶ್ ರಾಜ್ ಥರ ಜನರು ಏನು ಮಾಡಿದರು? ಮೋದಿಯ ಬಟ್ಟೆ, ವಿದೇಶ ಪ್ರವಾಸ, ಕ್ಯಾಮ್ರಾಮೇನು, ಆಹಾರ ಇಂಥ ಸಸ್ತಾ ವಿಚಾರದಲ್ಲಿ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿ ಅವರ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರು.
ಪ್ರಕಾಶ್ ರಾಜು ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳಿದ್ದ, ಜನ ನನ್ನ ಮೇಲೆ ಅದೆಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ, ನಾನು ಗುಡ್ ಮಾರ್ನಿಂಗ್ ಅಂತ ಪೋಸ್ಟ್ ಹಾಕಿದರೆ ಸಾಕು, ನೀನು ಗುಡ್ ಮಾರ್ನಿಂಗ್ ಅಂದರೆ ಮಾತ್ರ ನಮಗೆಲ್ಲ ಬೆಳಗಾಗೋದಾ ಅಂತ ಕೇಳ್ತಾರೆ ಅಂಥ ಸ್ಟಾರ್ ನಟನನ್ನೇ ಬಿಟ್ಟಿಲ್ಲ. ಇದೇ CAA ವಿಚಾರಕ್ಕೆ ಮಾತಾಡೋಕ್ಕೆ ಅನೇಕ ತಾರೆಯರು ಬಂದರು. ನಾಥಬ್ರಹ್ಮ ಮಾಂಸಲೇಖ ಕೂಡ CAA ದೇಶಕ್ಕೆ ಅಪಾಯಕಾರಿ ಅಂದರು. ಎಡಪಂಥೀಯ ವಿಚಾರಧಾರೆಯನ್ನು ಚರ್ಮದ ಚೀಲದ ಒಳಗೆ ತುಂಬಿಸಿಕೊಂಡಿರೋರೆಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾದರು. ಯಾರಿಗೆ ಅಪಾಯಕಾರಿ, ಹೇಗೆ ಅಪಾಯಕಾರಿ ಅನ್ನೋ ಪ್ರಶ್ನೆಗೆ ಒಬ್ಬರು ಕೂಡ ಉತ್ತರ ಕೊಡಲೇ ಇಲ್ಲ. ಮಂಗಳೂರಲ್ಲಿ ಕಲ್ಲು ತೂರೋಕೆ ಕೇರಳದಿಂದ ಪ್ರಿಂಟೆಡ್ ಲುಂಗಿ ಉಟ್ಕೊಂಡು ಅಬ್ದುಲ್ಲಾ ರಫೀಕು ಬರ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಹಚ್ಚೋಕೆ ಬಾಂಗ್ಲಾದಿಂದ ಬಶೀರು ಇರ್ಷಾದು ಬರ್ತಾರೆ. ಇದೊಂದು ವ್ಯವಸ್ಥಿತ ಸಂಚು ಅನ್ನೋದನ್ನು ಭಾರತದ ಪರ ಇರುವ ಭಾರತೀಯರು ಅರ್ಥ ಮಾಡಿಕೊಳ್ಳೋಕೆ ಹೆಚ್ಚು ಸಮಯ ತಗೊಳ್ಳಿಲ್ಲ. ಇನ್ನೊಂದು ವಿಚಾರ ಏನು ಅಂದರೆ, ಆಂಧ್ರದಲ್ಲಿ ಬ್ಯಾಪ್ಟಿಸ್ಟ್ ಚರ್ಚ್ ಮೂಲಕ ಅಮೇರಿಕಾ ಮಾಡ್ತಾ ಇರೋ ಹುನ್ನಾರ ಸಕ್ಸಸ್ ಆಗೋದಿಲ್ಲ. ಯಾಕೆ ಅಂದರೆ, ಬ್ಯಾಪ್ಟಿಸ್ಟ್ ಚರ್ಚ್ ಇಲ್ಲಿ ತನಕ ಈ ಥರದ ಯಾವುದೇ ಕೆಲಸವನ್ನು ಸಂಘಟಿತವಾಗಿ ಮಾಡಿಲ್ಲ. ಚಂದ್ರಬಾಬು ನಾಯ್ಡುಗೂ ಭಯ ಇದ್ದೇ ಇದೆ. ಎದುರಾಳಿಗೆ ಅಧಿಕಾರ ಸಿಕ್ಕಿದರೆ, ತನ್ನ ಪಕ್ಷ ವೀಕ್ ಆದರೆ ತನ್ನ ರಾಜಕೀಯವಾಗಿ ಮುಗಿಸಿ ಹಾಕ್ತಾರೆ ಅನ್ನೋದು. ಅಮೇರಿಕ ಈಗಾಗಲೇ ಅನೇಕ ದೇಶಗಳನ್ನು ಬರ್ಬಾದ್ ಮಾಡಿರೋ ಟ್ರ್ಯಾಕ್ ರೆಕಾರ್ಡ್ ಹೊಂದಿದೆ. ಅಫ್ಘಾನಿಸ್ತಾನದಲ್ಲಿ ಶಾಂತಿ ನೆಲೆಸೋದೆ ನಮ್ಮ ಗುರಿ ಅಂದ್ಕೊಂಡು ಸೇನಾ ನೆಲೆ ಸ್ಥಾಪನೆ ಮಾಡ್ತಾ, ಏಕಾಏಕಿಯಲ್ಲಿಂದ ಸೇನೆಯನ್ನು ವಾಪಸ್ ತಗಂತ, ನಮಗೂ ನಿಮಗೂ ಸಂಬಂಧ ನಹಿಯೇ ಬಾಯ್ ಅಂತ ಹೇಳಿಬಿಡ್ತಾ. ಆಮೇಲೆ ಆಗಿರೋ ಸೀನ್ ನಿಮಗೂ ನೆನಪಿದೆ, ತಲೆಕೆಟ್ಟ ತಾಲಿಬಾನಿಗಳ ಹುಚ್ಚಾಟ. ಇನ್ನೊಂದು ಕಡೆಯಲ್ಲಿ ಪಾಕ್ ಪ್ರಧಾನಿಯಾಗಿ ಪಾಕಿಸ್ತಾನಕ್ಕೆ ನನ್ನ ಕೈಲಾದಷ್ಟು ಏನಾದರೂ ಮಾಡ್ಕೋಬೇಕು ಅಂದ್ಕೊಂಡಿದ್ದ ಇಮ್ರಾನ್ ಖಾನ್ ಸರ್ಕಾರವನ್ನು ಬುಡ ಸಡಿಲವಾದ ಮರ ಧೊಪ್ಪ ಅಂತ ಬಿದ್ದ ಹಾಗೆ ಬೀಳಿಸಿಬಿಡ್ತು. ಅವನ ಪಕ್ಷದವರಿಗೆ ಅಮೆರಿಕದಿಂದ ಭಾರೀ ಮೊತ್ತದ ಹಣ ಸಂದಾಯ ಆಗಿತ್ತು. ಈ ಬಗ್ಗೆ ಸ್ವತಃ ಇಮ್ರಾನ್ ಖಾನ್ ಆಕ್ರೋಶದ ಮಾತನ್ನಾಡಿದ್ದ. ಇನ್ನು ಬಾಂಗ್ಲಾ ಹೊತ್ತಿ ಉರಿಯೋದರಲ್ಲಿ ಕೂಡ ಅಮೆರಿಕ ಪಾತ್ರವಿದೆ ಅನ್ನೋದನ್ನು ಮಾಜಿ ಪ್ರಧಾನಿ ಶೇಖ್ ಹಸೀನಾ ಹೇಳಿದರು. ಬಟ್ ಈಗ ಮೋದಿ ಇರೋ ಭಾರತವನ್ನು ರಾಜಕೀಯವಾಗಿ ಅಲ್ಲಾಡಿಸೋಕೆ ಅಮೆರಿಕ ಬಂದಿದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು ಅನೇಕ ಇದ್ದಾವೆ. ಭಾರತ ಹಾಗೂ ಅಮೆರಿಕ ಜನಸಂಖ್ಯೆಯನ್ನು ಕಂಪೇರ್ ಮಾಡಿದರೆ ಯಾವುದು ದೊಡ್ಡ ದೇಶ? ಖಂಡಿತ ಭಾರತವೇ. ಭಾರತ ಮತ್ತು ಅಮೆರಿಕ ಭೂಭಾಗವನ್ನು ಹೋಲಿಸಿದರೆ ಯಾವುದು ದೊಡ್ಡ ದೇಶ? ಅಫ್ಕೋರ್ಸ್ ಭಾರತ. ಕೋವಿಡ್ ಬಂದಾಗ ಅತಿ ಹೆಚ್ಚು ಸಾವುಗಳನ್ನು ಕಂಡ ದೇಶ, ಅನುಮಾನವೇ ಬೇಡ ಅಮೆರಿಕ. 100 ಕೋಟಿ ಜನರನ್ನು ಹೊಂದಿರೋ ಭಾರತದಲ್ಲಿ ಸಾವಿನ ಪರ್ಸೆಂಟೇಜ್ ಕಮ್ಮಿ. ನಮ್ಮಂಥ ಮೋಸ್ಟ್ ಅಡ್ವಾನ್ಸ್ಡ್ ದೇಶದಲ್ಲಿ ಇಷ್ಟೊಂದು ಸಾವು ಅನ್ನೋ ಅವಮಾನ ಅಮೆರಿಕಕ್ಕೆ ಆಗಿತ್ತು. ಉರಿಯಲ್ವಾ? ನೋವಾಗಲ್ವಾ? ಬೇಜಾರಾಗಲ್ವಾ? ಕೋವಿಡ್ ಲಾಕ್ಡೌನ್ ನಂತರ ಅಮೆರಿಕ GDP ಬಿಟ್ಟಿ ಹೆಂಡ ಕುಡಿದು ರೋಡ್ ಸೈಡ್ ಬೀಳೋರ ಥರ ಬಿದ್ದು ಬಿಡ್ತು. ಆದರೆ ಭಾರತ ನಂಬರ್ 1 ಜಾಗದಲ್ಲಿತ್ತು. ಅಮೆರಿಕ ಪ್ಲೇಸ್ ನಂಬರ್ 8. ಉರಿಯಲ್ವಾ? ನೋವಾಗಲ್ವಾ? ಬೇಜಾರಾಗಲ್ವಾ? ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭ ಅಮೆರಿಕ ಉಕ್ರೇನ್ ಪರ ನಿಂತು ಬಿಡ್ತು. ಆದರೆ ಭಾರತ ನ್ಯೂಟ್ರಲ್ ಆಗಿತ್ತು. ಭಾರತ ಕೂಡ ತನ್ನ ನಿಲುವನ್ನು ಹೇಳಬೇಕು ಅಂತ ಅಮೆರಿಕ ಜಾಗಟೆ ಬಾರಿಸಿದ್ದು. ಆದರೆ ಭಾರತ ನಾವಾಯಿತು, ನಮ್ಮ ಕೆಲಸ ಆಯಿತು ಅಂತ ಏನನ್ನೂ ಹೇಳಲಿಲ್ಲ. ಉರಿಯಲ್ವಾ? ನೋವಾಗಲ್ವಾ? ಬೇಜಾರಾಗಲ್ವಾ? ರಷ್ಯಾದಿಂದ ಯಾಕ್ರಿ ಆಯಿಲ್ ತರಿಸ್ತಾ ಇದ್ದೀರಾ, ಬೇರೆ ದೇಶಗಳಿಗೆ ಹಾಕ್ದಂತೆ ನಿರ್ಬಂಧ ಹಾಕಬೇಕಾ ಅನ್ನೋ ಅರ್ಥದಲ್ಲಿ ಧಮಕಿಯನ್ನು ಭಾರತಕ್ಕೆ ಅಮೆರಿಕ ಹಾಕ್ತು. ಆದರೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರದೇ ವೈಟ್ ಹೌಸ್ನಲ್ಲಿ ಅವರದೇ ಕುರ್ಚಿಯಲ್ಲಿ ಕೂತು ಮಾತಲ್ಲೇ ತಪರಾಕಿ ಕೊಟ್ಟು ನಮ್ಮ ತೈಲದ ವ್ಯವಹಾರ ಮುಂದುವರಿಯುತ್ತೆ ಅಂದರು. ಅಮೆರಿಕಕ್ಕೆ ಉರಿಯಲ್ವಾ? ನೋವಾಗಲ್ವಾ? ಬೇಜಾರಾಗಲ್ವಾ? ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲೆ ಧಕ್ಕೆ ಬರ್ತಾ ಇದೆ, ಅಮೆರಿಕ ಎಲ್ಲವನ್ನು ನೋಡ್ತಾ ಇದೆ ಅಂತ ಭಾರತದ ಮೇಲೆ ತನ್ನ ಪ್ರಾಬಲ್ಯ ಹೇರೋಕೆ ಅಮೆರಿಕ ಬಂತು. ಆಗ ಭಾರತ ಏನಂತು? ಅಮೆರಿಕಾದ ಕಪ್ಪು ವರ್ಣೀಯರ ಮೇಲಿನ ದೌರ್ಜನ್ಯವನ್ನು ಕೂಡ ಭಾರತ ನೋಡ್ತಾ ಇದೆ ಅಂತು. ಉರಿಯಲ್ವಾ? ನೋವಾಗಲ್ವಾ? ಬೇಜಾರಾಗಲ್ವಾ? ಮೊದಲೆಲ್ಲ ವಿಶ್ವಮಟ್ಟದ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಿ ಎಲ್ಲೋ ಒಂದು ಕಡೆ ಜಾಗ ಸಿಕ್ಕಲ್ಲಿ ಕೈ ಕಟ್ಕೊಂಡು ನಿಲ್ತಾ ಇದ್ರು, ಮಧ್ಯದಲ್ಲಿ ಅಮೆರಿಕ ಇರ್ತಿತ್ತು. ಆದರೆ ಈಗ ಹಾಗಲ್ಲ, ಮೋದಿಯನ್ನು ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಅದನ್ನು ಕಂಡು ಉರಿಯಲ್ವಾ? ನೋವಾಗಲ್ವಾ? ಬೇಜಾರಾಗಲ್ವಾ? ಬೈಡನ್ ಹಾಗೂ ಮೋದಿ ಸಂಬಂಧ ಟ್ರಂಪ್ ಅವರಿಗೆ ಹೋಲಿಕೆ ಮಾಡಿದರೆ ಅಷ್ಟಕ್ಕಷ್ಟೇ. ಸದ್ಯದಲ್ಲೇ ಇರೋ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಅಮೋಘವಾಗಿ ಗೆಲ್ಲೋದು ಅನ್ನೋದನ್ನು ಅಮೆರಿಕ ಮಾಧ್ಯಮಗಳೇ ಹೇಳ್ತಾ ಇದ್ದಾವೆ. ಟ್ರಂಪ್ ಬಂದರೆ ಭಾರತಕ್ಕೆ ಇನ್ನಷ್ಟು ಲಾಭ ಅನ್ನೋದು ಈಗಿನ ಅಮೆರಿಕ ಸರ್ಕಾರದ ಅಭಿಪ್ರಾಯ. ಹೀಗಾಗಿ ಉರಿಯಲ್ವಾ? ನೋವಾಗಲ್ವಾ? ಬೇಜಾರಾಗಲ್ವಾ? ಯಾವ ಗೋತ್ರ ಹತ್ಯಾಕಾಂಡವನ್ನು ಇಟ್ಕೊಂಡು ನರೇಂದ್ರ ಮೋದಿಗೆ ಅಮೆರಿಕ ವೀಸಾವನ್ನು ರದ್ದು ಮಾಡಿತ್ತೋ, ಅದೇ ಮೋದಿಯ ತ್ರಿವಿಕ್ರಮ ಶಕ್ತಿ ಕಂಡು ರದ್ದು ವಾಪಸ್ ಮಾಡ್ತು, ಅಮೆರಿಕಕ್ಕೆ ಆಹ್ವಾನ ಕೊಡ್ತು, ರೆಡ್ ಕಾರ್ಪೆಟ್ ಹಾಸ್ತಲ್ಲ. ಅಯ್ಯೋ ನಮ್ಮ ಯೋಗ್ಯತೆಯೇ ಅಂದ್ಕೊಂಡು ಉರಿಯಲ್ವಾ? ನೋವಾಗಲ್ವಾ? ಬೇಜಾರಾಗಲ್ವಾ?
ಅಮೆರಿಕಾದಲ್ಲಿ ಮೋದಿಯ ಹವಾ ಕಂಡು ಅಲ್ಲಿನ ಸರ್ಕಾರ ಬೆಚ್ಚಿ ಬಿದ್ದಿದ್ದು ಹೌಡಿ ಮೋದಿ ಅನ್ನೋ ಕಾರ್ಯಕ್ರಮದಲ್ಲಿ. ಕ್ರೈಸ್ತ ಧರ್ಮಗುರುವಿನ ಪ್ರೋಗ್ರಾಮ್ಗೆ ಸೇರಿದ್ದು ಅತಿ ಹೆಚ್ಚು ಜನ ಅನ್ನೋ ರೆಕಾರ್ಡ್ ಇತ್ತು. ಆದರೆ ಮೋದಿ ಅದನ್ನು ಬ್ರೇಕ್ ಮಾಡಿದರು. ಟಿಕೆಟ್ ಸಲುವಾಗಿ ಗಲಾಟೆಗಳಾಯಿತು. ಮೋದಿ ಅಸಾಮಾನ್ಯ ಅನ್ನೋದು ಅವರದೇ ನೆಲದಲ್ಲಿ ಕಂಡು ಉರಿಯಲ್ವಾ, ನೋವಾಗಲ್ವಾ, ಬೇಜಾರಾಗಲ್ವಾ? ಹಿಂಡನ್ಬರ್ಗ್ ಅನ್ನೋ ಸಂಸ್ಥೆಯನ್ನು ಮುಂದಿಟ್ಕೊಂಡು ಭಾರತದ ಷೇರು ಮಾರುಕಟ್ಟೆ ಮೇಲೆ ದಾಳಿಗೆ ಬಂತು. ಆದರೆ ಆ ವರದಿಯನ್ನು ಭಾರತದ ಟ್ರೇಡರ್ಸ್ ಅಂಡುವರಿಸ್ಕೊಳ್ಳೋ ಟಿಶ್ಯೂ ಪೇಪರ್ ಥರ ನೋಡಿ ಮಾರ್ಕೆಟ್ ಬೀಳೋಕೆ ಬಿಡಲೇ ಇಲ್ಲ. ಹೇಳಿ, ನೀವೇ ಹೇಳಿ, ಅಮೇರಿಕಾ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಹೇಳಿ, ಉರಿಯಲ್ವಾ, ನೋವಾಗಲ್ವಾ, ಬೇಜಾರಾಗಲ್ವಾ? ಅಮೇರಿಕಾ ವಿಶ್ವ ಮಟ್ಟದಲ್ಲಿ ಡಮ್ಮಿ ಆಗಿದೆ ಅನ್ನೋದಕ್ಕಿಂತ ಭಾರತದ ಹೊಳಪಿನ ಎದುರು ಮಂದವಾಗಿ ಕಾಣ್ತಾ ಇದೆ. ಭಾರತವನ್ನು ಇಷ್ಟು ಬಲಶಾಲಿ ಮಾಡಿದ್ದು ಯಾರು? ನರೇಂದ್ರ ಮೋದಿ. ಈ ಟರ್ಮ್ ಮುಗಿಯೋದ್ರಲ್ಲಿ ಭಾರತ 3ನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರ ಮಾಡುವುದಾಗಿ ಹೇಳಿದ್ದಾರೆ. ಅಲ್ಲಿಗೆ ರೇಸ್ನಲ್ಲಿ ಓಡ್ತಾ ಇರೋ ಅಮೇರಿಕಾಗೆ ಕಷ್ಟ ಆಗ್ತಾ ಇದೆ. ಭಾರತವನ್ನು ಸೋಲಿಸಬೇಕು ಅಂದರೆ ಮೋದಿ ಸೋಲಬೇಕು. ಸೊ ಇಷ್ಟೊಂದು ತಂತ್ರಗಳು ನಡೀತಾ ಇದ್ದಾವೆ. ಮೋದಿ ಸರ್ಕಾರವನ್ನು ಬೀಳಿಸೋದು ಅಷ್ಟೊಂದು ಸುಲಭವ? ಅಮೇರಿಕಾದ ಈ ಷಡ್ಯಂತ್ರ ಫಲ ಕೊಡುತ್ತಾ? ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.